ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಒಬ್ರು BP ಕಡಿಮೆ ಆಗಿದೆ ಅಂತಾರೆ. ಅದು ಇಂಜೆಕ್ಷನ್ ತೊಗೊಂಡಿದ್ದೆ 3-4 ವೀಕ್ಸ್ ತೊಗೊಂಡಿದ್ದೆ. ತಲೆ ಸುತ್ತುತ್ತಿದೆ. ಕೈ ಕಾಲು ಮುರ್ಕೊಂಡ್ಲು. ಅಯ್ಯೋ ಬಿಂದು, ಯಾಕವ ಹಿಂಗ್ ಮಾಡ್ಕೊಂಡೆ. ಟ್ರಿಪ್ ಮುಗಿಸ್ಕೊಂಡ್ಬಂದ್ರು ನಮ್ಮಮ್ಮ ಅವರು. ನನಗಿನ್ನ ಚಿಕ್ಕವರು ಟ್ರಿಪ್ ಹೋಗ್ತಾರೆ, ನನಗಿನ್ನ ದೊಡ್ಡವರು ಟ್ರಿಪ್ ಹೋಗ್ತಾರೆ. ಟೈಲರ್ ಅಂಗಡಿ ಮಾಡಿಸ್ಕೊಂಡ್ ಬಂದಿದ್ಯಾರು? ಆಮೇಲೆ ಫೇಸ್ ವಾಶ್ ಆಯಿತು, ಸ್ಕಿನ್ ಕೇರ್ ಮುಗೀತು, ಎಲ್ಲ ಆಯಿತು. ಕೂದಲು ಒಂದು ಸ್ವಲ್ಪ ಡ್ರೈ ಆಗಬೇಕು. ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯೋಗಾಗೆ ಹೋಗಿದ್ದೆ ಬಟ್ ಆಗಲಿಲ್ಲ. ಮನೆಗೆ ಹೋಗಿ ಹೇಳ್ತೀನಿ ರೀ ಏನಾಯಿತು ಅಂತ. ಕಾಫ್ ಸ್ಲೋ ಆಗಿದೆ ನಡಿಯಕ್ಕ. ಸ್ಲೋ ಆಗಿದೆಯಾ ಲೋ ಆಗಿದೆ? ಲೋ ತಲೆ ಸುತ್ತಾನೆ ಇಲ್ಲ. ಮತ್ತೆ ನೀ ಸುತ್ತಾರ ಸಾಕು ನಡಿ. ಎಲ್ಲ ಗುಡು 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 ಅಂತ ಇದೆ. ಕಾಪ್ ಸ್ಲೋ ಆದ್ರೆ ಏನೇನೋ ಮಾತಾಡ್ತಾರೆ ಅಂತಾರಲ್ಲ. ಬಿಂದು ಉಚ್ಚಿ, ಬಿಂದು ಆಗಲ್ಲ ಇಲ್ಲಿದ್ರೆ. ಯಾರು ಉಚ್ಚಿ? ನೀನು ಉಚ್ಚಿನ ನಾನು ಉಚ್ಚಿ? ಬಿಂದು ಉಚ್ಚಿ, ಬಿಂದು ತಿಕ್ಲಿ. ಬಿಂದು ಯಾಕೋ ತಲೆ ಸುತ್ತು ಅಂತ ವಾಪಸ್ ಬಂದ್ಲು. ಯೋಗ ಹೋಗಿದ್ಲು. ಏನೇನೋ ಮಾತಾಡ್ಬೇಕು ತಾನೆ. ತಡಿ, ಸ್ಟಂಟ್ಸ್ ಮಾಡ್ತಾಳೆ ಟೆರೆಸ್ ಮೇಲಿಂದ ಬೀಳತ್ತರ. ಕಮಾನ್, ಒಂದ್ ನಿಮಿಷ ಮೋಟಿ, ಒಂದ್ ನಿಮಿಷ ಕಾಪ್ ಸ್ಲೋ ಆದವ್ರು ಮಾತಾಡ್ತಾರಲ್ಲ ಹಂಗ್ ಮಾತಾಡ್ಬೇಕು. ರೆಡಿ? ಕೈ ಕಾಲು ಮುರ್ಕೊಂಡ್ಲು. ಅಯ್ಯೋ ಬಿಂದು, ಯಾಕವ ಹಿಂಗ್ ಮಾಡ್ಕೊಂಡೆ. ನಡಿಯವ್ವ ಬಾ, ಇದೇ ಕಾಲೇನವ, ಬಾ ಬಾ ಹೋಗಿ ಬರೋಣ ಹಾಸ್ಪಿಟ್ಲಿಗೆ. ಆಮೇಲೆ ತಿಂಡಿ ಕೊಡ್ತಾ ಇಲ್ಲ ನನಗೆ ಉಪವಾಸ ಕೆಡುತ್ತಿದ್ದಾರೆ ಇವರೆಲ್ಲರೂ. ಆಗ್ತಿಲ್ಲ. ಕೈ ಮಾಡ್ಕೊಂಡಿದ್ದೆ. ಅಯ್ಯೋ ಪಾಪ, ಅಯ್ಯೋ ಗ್ರೀನ್ ಆಗ್ಬಿಟ್ಟೈತಲ್ಲವಾ. ನಡಿಯವ ಹೋಗೋಣ. ಏನೇನೋ ಮಾತಾಡ್ಬೇಕು ಅಂದ್ರೆ ಇರೋದ್ನ ಮಾತಾಡ್ತಿದ್ಯಪ್ಪ. ಅಯ್ಯೋ ತಡಿ, ನಾನೊಬ್ಳು ತುಂಬಾ ಒಳ್ಳೆ ಬೇಡ, ಏನೇನೋ ಆಗುತ್ತೆ. ಇರೋದ್ನೇ ಮಾತಾಡ್ತೀನಿ. ಹಂಗ ಡ್ಯಾನ್ಸ್ ಮಾಡ್ತಿದೆ ಅನ್ನಿಸ್ತಿದೆ. ಗೊಂಬೆ ತಗೋ 50 ರೂಪೀಸ್. ಚೆಕ್ ಇಟ್, ಎಂಜಾಯ್. ಐ ವಾಂಟ್ ಊಟ. ಅಲ್ಲ ಈ 50 ರೂಪೀಸಲ್ಲಿ ಬರುತ್ತೆ, ಹೋಗು ತಗೋ. ಅಯ್ಯಕ್ಕ ಪ್ಲೀಸ್. ಅಮ್ಮ ಅವ್ರು ಬರ್ತಾ ಇದ್ದಾರೆ. ಅಮ್ಮ ಅವರು ಟ್ರಿಪ್ ಹೋಗಿದ್ರು ಪಾಂಡಿಚೇರಿಗೆ. ಇನ್ನು ಕೈಯೆಲ್ಲ ಕಾಲೆಲ್ಲ ಕಾಲೇ ಯಾಕ. ತಥಾಸ್ತು ಮೋಟಿ, ದೇವ್ರು ಒಳ್ಳೇದು ಮಾಡ್ಲಿ ಮೋಟಿ. ತಲೆ ಸುತ್ತುತ್ತಿದೆ. ಅಯರ್ನ್ ಡಿಫಿಷಿಯನ್ಸಿ ಮೇ ಬಿ. ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ. ತಿನ್ನು ಅಂದ್ರೆ ತಿನ್ನಲ್ಲ ಸರಿಯಾಗಿ. ಯೋಗಾಗ ಹೋಗೋಣ ಅಂತ ಸ್ಟೈಲಾಗಿ ಎದ್ದು ಹೋಗಿದ್ದೆ 7 ಗಂಟೆಗೆ. ಇಟ್ ಇಸ್ ಡೇ 14 or 15 ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ. ಸಂಡೇ ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ. ನೋ ಶುಗರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸೋ ವೆಲ್. ಐ ಆಮ್ ಸೋ ಹ್ಯಾಪಿ ಅಂತ ಅಂದ್ಕೊಂಡಾಗ ಇಲ್ಲಿ ಒಂದು ಹೊಡ್ಕೊಂಡೆ. ನೆನ್ನೆ ಫುಲ್ ಊದ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಇಲ್ಲಿ ಗ್ರೀನ್ ಆಗೈತೆ ಈ ಕಡೆ. ನೋಡು, ಕ್ಯಾಮ್ರಾಗೂ ಕಾಣ್ತೈತೆ. ಇಲ್ಲಿ ಫುಲ್ ಇಷ್ಟು ಗ್ರೀನ್ ಆಗೈತೆ. ಏನೋ ಸರಿಯಾಗಿ ಬಿದ್ದೈತೆ. ಹೊಡ್ಕೊಂಡೆ. ಮತ್ತೆ ಕಾಲೊಂದು ನೋವಾಗಿದೆ. ಆಮೇಲೆ ಇವತ್ತು ಬೆಳಿಗ್ಗೆ ಹೋದ್ರೆ ತಲೆ ಸುತ್ತು ಬಂತು. ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಮೈ ಬಾಡಿ ಗೈಸ್. ಸಪೋರ್ಟ್ ಮಾಡುತ್ತೆ ಒಂದೊಂದಿನ, ಏನು ಸಪೋರ್ಟ್ ಮಾಡಲ್ಲ. ಇನ್ನೊಂದಿನ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೊಂಡು ಹೋಗಿದ್ದಾಗ ಸಪೋರ್ಟ್ ಮಾಡಿರುತ್ತೆ. ಎಲ್ಲೋಗೈತೆ ನೋಡಿ, ಇಲ್ಲಿ ಬಂದೈತೆ. ಇಲ್ಲಿ ಮನೆ ಬೆಕ್ಕು ಕಣೆ. ತಿನ್ಕೊಂಡೋಗುತ್ತೆ ದೊಡ್ಡ ಬೆಕ್ಕು. ಬಂದ್ರು ಅಮ್ಮರು. ಬಾ ಬಾ ಯಪ್ಪ, ಬಾ ಬಾ ಬಾ. ಅದಕ್ಕೆ ಅಮ್ಮ ಬೈಯೋದು ನಿನಗೆ. ಟ್ರಿಪ್ ಮುಗಿಸ್ಕೊಂಡ್ಬಂದ್ರು ನಮ್ಮಮ್ಮ ಅವರು. ಬಾ ಬಾ. ಅಲ್ಲ, ನೀವೆಲ್ಲ ಇಡ್ಸಿದ್ರ ಆಟೋಗೆ? 2? ನಾನು ಒಂದ್ರಲ್ಲೇ ಬಂದ್ರೇನು ಅನ್ಕೊಂಡೆ. ವೆರಿ ಗುಡ್. ಏನು ಸಾಕು ವಿಡಿಯೋ ಮಾಡಿ ನೀವು. ಬಾಯ್ ಬಾರ ಬಾರ. ಹೆಂಗಿದ್ರಪ್ಪ ಟ್ರಿಪ್ ಹೆಂಗಿತ್ತು? ಚೆನ್ನಾಗಿತ್ತಾ? ಸೂಪರ್ ಆಗಿದ್ದೀರಾ. ಬನ್ನಿ. ಹಿಂಗೆ ಬರೋದು ಟ್ರಿಪ್ಪಿಂದ ಬಂದಾಗ. ಇನ್ನೆಂಗಿರ್ತಾರೆ? ಅಷ್ಟೊಂದು ಚೆನ್ನಾಗಿತ್ತ ಟ್ರಿಪ್ಪು? ಓಹ್ ವಾವ್. ಬೀಚಲ್ಲೆಲ್ಲ ಬಿದ್ದೊದ್ದಾಡಿದ್ರಾ? ಮತ್ತೆ ನಾವೆಲ್ಲ ಪ್ಲಾನ್ ಮಾಡ್ತೀವಿ ಗೈಸ್, ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಇವರೆಲ್ಲ ಹೆಂಗ್ ಟ್ರಿಪ್ ಹೋಗ್ಬಿಟ್ಟು ಬರ್ತಾರೆ ನೋಡಿ.
ಅವ್ರು ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವರೇ ಹೋಗ್ಬೋದು. ಇಷ್ಟೇ ಕರೆದ್ರ ಕರಿಲೇ ಇಲ್ಲ, ಬರ್ಬೇಕಿತ್ತು. ಎಷ್ಟು ಗಂಟೆಗೆ ಹೊರಟ್ರಮ್ಮ ಅಲ್ಲಿಂದ? ರಾತ್ರಿ 11:30 ಟ್ರೈನ್. ಲೇಟ್ ಆಯ್ತು ತಾನೇ ಟ್ರೈನು? ಅರ್ಧ ಗಂಟೆ ಲೇಟ್ ಆಯ್ತು. ಉತ್ತರ ಪ್ರದೇಶವಾ? ಹಾ, ಉತ್ತರ ಪ್ರದೇಶ ದಾದರ್. ಉತ್ತರ ಪ್ರದೇಶ ಟ್ರೈನಾ? ಅಲ್ಲ, ದಾದರ್ ಇರೋದು. ಎಲ್ಲಿದ್ಯಪ್ಪ ಗೊತ್ತಿಲ್ಲ. ಎಲ್ಲ ತಗೊಂಡೋಗಿದ್ದೆಲ್ಲ ಖಾಲಿ ಮಾಡ್ಕೊಂಡ್ ಬಂದ್ರಿ ನಮ್ಮ? ಏನು ನಾವಿಲ್ಲಿಂದ ಏನೇನೋ ಮಾಡ್ಕೊಂಡು ಹೋಗಿದ್ರಿ? ನಾನ್ ಬರೀ ಗೊಜ್ಜೆ ಮಾಡ್ಕೊಂಡಿದ್ದು. ಗೊಜ್ಜ? ಚಪಾತಿ ತಗೊಂಡೋಗಿದ್ದೆ. ಅವ್ರ ಮೇಲ್ಗಡೆ ಮನೆ ರೂಪ್ ಚಪಾತಿ ಮಾಡ್ಕೊಂಡಿದ್ಲು, ನಾನ್ ಗೊಜ್ಜು ಮಾಡ್ಕೊಂಡಿದ್ದೆ, ಟೊಮೆಟೊ ಗೊಜ್ಜು. ನೀನು ಇದೆಯಾ ಮೊಟ್ಟಿ? ನಾನೇ ಮಾಡ್ಕೊಟ್ಟಕ್ಕೆ ತಂದು ಕೊಟ್ಟಿದ್ದೆಲ್ಲ. ಅವ್ರಿಗೆ ತಂದ್ಕೊಟ್ಟಿದ್ಯಾ? ನಾವು ಹೋಗ್ಬೇಕಾದ್ರೆ ಏನಾರ ಮಾಡಿದ್ಯಾ? ನಡಿ ಹೋಗೋಣ, ಮಾಡ್ಕೊಡ್ತೀನಿ. ನೀನೇ ಇರ್ಲಿಲ್ಲ ಇಲ್ಲಿ. ಬಟ್ಟೆ ಯಾರು ನಿಂಗೆ ತಂದ್ಕೊಟ್ಟಿದ್ದು? ಇದ್ರಲ್ಲಿ ಏನು ಟೈಲರ್ ಅಂಗಡಿ ಮಾಡಿಸ್ಕೊ ಬಂದಿದ್ಯಾರು? ಆಮೇಲೆ ಇದು ನಿಮಗೆ ಏನ್ ತಂದ್ಕೊಟ್ಟು? ಅಲ್ಲಿಗೆ ನೀನು ಏನು ಮಾಡಿಲ್ಲ ಅಂತ ಇದ್ದು ಸುಮ್ಮನೆ 4 ಸರಿ ಇಲ್ಲಿಂದ ಹೊರಗಡೆ ಕಳಿಸ್ತಾರೆ, ಅದ್ ತಗೋಬ ಇದ್ ತಗೋಬ ಅಂತ ಏನು ಚಿಕ್ಕ ಹುಡುಗಿ ಆದ್ರೆ ಇದೇ ಪ್ರಾಬ್ಲಮ್ ಮೊಟ್ಟಿ. ಜಗಳ ಹಂಗೆ ಸ್ಟಾಪ್ ಆಯ್ತು ಗೈಸ್. ನೀನು ಉಪ್ಪು ಖಾರ ಸುರಿಯಕ್ಕೆ ಅಲ್ಲಿಗೆ ಹೋಗಿ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಬಸ್ ಮಾಡ್ಕೊಂಡು ಹೋದ್ವು ಬೀಚ್ ಹತ್ರವ ಅಲ್ಲೆಲ್ಲ. ಚೆನ್ನಾಗಿತ್ತ ಒಟ್ಟು? ಮತ್ತೆ ಒಂದ್ ಬಸ್ ಜಗಳ ಆಡಿದ್ರಮ್ಮ ಯಾರ? 2 ಬಸ್ ಜನನ ಫಸ್ಟೇ ಬುಕ್ ಮಾಡಿದ್ರು. ಒಬ್ರು ಯಾರೋ ಅಯ್ಯಪ್ಪ ಸ್ವಾಮಿ ಬರೋರಂತೆ, ಅವ್ರು ಗೊತ್ತಿರೋರು ಇದ್ರು ಸ್ವಾಮಿನವ್ರಿಗೆ, ಅವ್ರು ಫಸ್ಟೇ ಬುಕ್ ಮಾಡಿದ್ರು. ನಾವ್ ಯಾವಾಗ? ನನ್ಗಿನ್ನ ಚಿಕ್ಕವರು ಟ್ರಿಪ್ ಹೋಗ್ತಾರೆ, ನನ್ಗಿನ್ನ ದೊಡ್ಡವರು ಟ್ರಿಪ್ ಹೋಗ್ತಾರೆ. ಅದೊಂದು ಐತಲ್ಲ ಬೇಡ ಹೇಳು. ನಮ್ಮಮ್ಮ ಐತೆ ಬೇಡ ಸುಮ್ಮನಿರು ಅಂತ. ಏನ್ ಸೀಕ್ರೆಟ್ ಹೇಳ್ತಾಳೆ ನೋಡೋಣ. ಆಮೇಲೆ ದಪ್ಪ ಆಗಿಲ್ವಾ ಮನೆ ಬೇಕು? ತಂದಾಗಿಂತ ಹಿಡ್ಕೊ. ಇಲ್ಲಿ ಉದ್ದ ಅಲ್ಲ, ದಪ್ಪ ಆಗಿದೆ ಮುಖ ಎಲ್ಲ. ಕಣಮ್ಮ ಎಷ್ಟು ದೊಡ್ಡದಾಗಿದೆ ನೋಡು. ಅದನ್ನೇ ಹೇಳಿದ್ದು. ಮುಖ ನೋಡು, ಮುಖ ದೊಡ್ಡದಾಗಿದೆ ತಾನೆ. ನನ್ ಕೈಲಿ ಬರ್ಸ್ಬಿಟ್ಟು ಅಲ್ಲೆಲ್ಲ ಹೋಗ್ಬರ್ತೈತೆ. ಏಯ್ ಅದು ಬೆಕ್ಕು ಕಣೆ, ದೊಡ್ಡ ಬೆಕ್ಕು ಕಚ್ಚಕ್ ಬಂದಿತ್ತು ಕಣೆ. ಸುಮ್ಮನಿರಲ್ಲೇ. ನೋಡು, ಚಿಕ್ಕ ವಯಸ್ಸಲ್ಲಿ ಬಂದಾಗ ಪೆದ್ದನ್ ತರ ಇತ್ತು. ಏನ್ ನೋಡ್ರು ಗೊತ್ತಾಗ್ತಿಲ್ಲ. ತಿಂಡಿ ಇಡ್ಲಿ ಬೇಡವಾ? ಅನ್ನ ಸಾರು ಬಾರು, ಅದಕ್ಕೆ ತಿಂಡಿ ಕೊಡಿಸ್ತೀನಿ ಬಾ. ಆಗ್ಲೇ 50 ರೂಪಾಯಿ ಕೊಟ್ಟಲ್ಲ, ಇನ್ನ 50 ಹಾಕ್ಬಿಟ್ಟು ತಿಂಡಿ ಕೊಡಿಸ್ತೀನಿ ಬಾ, ಆಯ್ತಾ? ತಲೆಗೆ ಮೆಹಂದಿ ಹಚ್ಕೊಂಡು 1-2 hours ವೆಯ್ಟ್ ಮಾಡ್ತಾ ಇದ್ದೀನಿ ಸ್ನಾನ ಮಾಡೋದಕ್ಕೆ. ನನ್ನ ಅವಸ್ಥೆ ಹೀಗಿದೆ. ಏನಪ್ಪ ವಿಷಯ ಅಂತಂದರೆ, ಬೆಳಿಗ್ಗೆ ತಲೆ ಸುತ್ತು ಅಂತ ಹೇಳಿದ್ನಲ್ಲ, ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಒಬ್ಬರು BP ಕಡಿಮೆ ಆಗಿದೆ ಅಂತಾರೆ, ಇನ್ನೊಬ್ರು ಐರನ್ ಡಿಫಿಷಿಯನ್ಸಿ ಅಂತಾರೆ, ಇನ್ನೊಬ್ರು ಪಿತ್ತ ಆಗಿದೆ ಅಂತಾರೆ. ಹೆಲ್ತಲ್ಲಿ ಒಂದು ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಆಯಿತು ಅಂತಂದ್ರೂ ಏನೋ ಆಗ್ತಿದೆ ಅನ್ನೋ ಫೀಲ್ ಆಗುತ್ತೆ. ಅದಕ್ಕೆ ಇವ್ರು ಏನು ಹೇಳೋದನ್ನು ಕೇಳಿಸ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಹೋಗಿ 1-2 hour ನಿದ್ದೆ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಮೋಸಂಬಿ ಜ್ಯೂಸ್ ಕುಡಿದೆ, ಎದ್ಬಿಟ್ಟು ಊಟ ಮಾಡಿದೆ. ಇವಾಗ ಸ್ವಲ್ಪ ಆಲ್ ರೈಟ್. ನಂಗೆ ಆ್ಯಕ್ಚುಲಿ ಮುಂಚೆನೂ ವೈಟಮಿನ್ ಡಿಫಿಷಿಯನ್ಸೀಸ್ ಇತ್ತು ಸೊ ಅದಕ್ಕೆ ಅದು ಇಂಜೆಕ್ಷನ್ ತೊಗೊಂಡಿದ್ದೆ 3-4 ವೀಕ್ಸ್ ತೊಗೊಂಡಿದ್ದೆ. ಇವಾಗೆಲ್ಲ ನಾರ್ಮಲ್ ಆಗಿದೆ. ಬಟ್ ಇವಾಗ ಏನು ಬೇರೆ ಏನು ಡಿಫಿಷಿಯನ್ಸಿ ಆಗಿದೆಯೋ ಗೊತ್ತಿಲ್ಲ. ಒಂದ್ಸರಿ ಚೆಕ್ ಮಾಡಿ, ರಿಪೀಟ್ ಆದರೆ ಇನ್ನೊಂದ್ಸರಿ ಹೋಗಿ ಚೆಕ್ ಮಾಡಿಸ್ತೀನಿ. ಸಾಕಾಯ್ತು, ಫುಲ್ ಸೋರೋಗ್ತಾ ಇದೆ. ಆಲ್ಮೋಸ್ಟ್ 2-3 hours ಆಯಿತು, ಇನ್ನೂ ಸೋರ್ತಾ ಇದೆ. ಅವಾಗಿಂದ ಇಲ್ಲೆಲ್ಲ ಒರೆಸ್ಕೊಂಡು ಸಾಕಾಯಿತು. ನನಗೆ ಸ್ವಲ್ಪ ಗ್ರೇ ಹೇರ್ ಇದೆ ಆಯಿತಾ, ಸೊ ಹಂಗಾಗಿ ಫಸ್ಟು ಕಲರಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ಮೋಸ್ಟ್ 2 ಸರಿ ನಾನು ಸ್ಮೂತ್ನಿಂಗ್ ಮಾಡಿಸಿ ಹೇರ್ ಫಾಲ್ ಸಿಕ್ಕಾಬಟ್ಟೆ ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ಸವಾಸನೆ ಬೇಡ ಅಂತೇಳಿ ಎಲ್ಲರೂ ಕಲರಿಂಗ್ ಸಜೆಸ್ಟ್ ಮಾಡಿದ್ರು. ಬಟ್ ಸಮ್ಟೈಮ್ಸ್ ಅನಿಸುತ್ತೆ ಮೆಹಂದಿ ಹಾಕೋದ್ರಿಂದ ಸ್ವಲ್ಪ ಕೂದಲು ರಫ್ ಆಗುತ್ತೆ ಅಂತ. ಮೊಟ್ಟೆ ಹಾಕ್ಕೊಂಡ್ರೆ ಅಷ್ಟೇನು ರಫ್ ಅಂತ ಅನಿಸಲ್ಲ. ನಾನು 1-2-3 ಮಂತ್ಸ್ಗೊಂದ್ಸರಿ ಮೆಹಂದಿ ಹಾಕಿಸ್ಕೊತೀನಿ. ಬಟ್ ಇದು ಮೆಹಂದಿ ಸೊಪ್ಪು ಆಯಿತಾ, ಮನೆ ಹತ್ರನೇ ಮೆಹಂದಿ ಸೊಪ್ಪಿದೆ. ಸೊ ಅದನ್ನು ತೊಗೊಂಬಂದು ರುಬ್ಬಿಟ್ಟು ಹಚ್ಕೊಳ್ಳೋದಲ್ವಾ. ಕಣ್ಣೆಲ್ಲ ಫುಲ್ ಉರಿ ಅನ್ನಿಸ್ತಾ ಇತ್ತು. ಸೊ
ಫುಲ್ ಎಲ್ಲ ತಣ್ಣಗಾಗ್ತಿದೆಯಲ್ಲ, ಸಿಕ್ಕಾಪಟ್ಟೆ ಹೀಟು ಇದೆ ಅನಿಸುತ್ತೆ, ಎಲ್ಲ ಸೋರಿ ಹೋಗ್ತಾ ಇತ್ತು. ಅದಕ್ಕೆ ಅವ್ನು ಬಟ್ಟೆ ಹಾಕೊಂಡು ಬಟ್ಟೆ ಯಾವ ಕಲರ್ ಆಗಿದೆ ನೋಡಿ, ಇಲ್ಲೆಲ್ಲ ಸೋರಿದೆ. ಇದು ಏನು ಬಿಸಿಲು ಅಂತಲೇ ಅರ್ಥ ಆಗಲ್ಲ. 6:15 ಆಗಿದೆ, ಎಷ್ಟು ಬಿಸಿಲಿದೆ ನೋಡಿ. ಸೂರ್ಯನಿಗೂ ಮೂಡ್ ಸ್ವಿಂಗ್ಸ್. ಇವಾಗ ದೇವಸ್ಥಾನ ಮುಗಿಸ್ಕೊಂಡು, ಇವತ್ತು ಮಂಡೇ ಅಲ್ವಾ, ಹಾಗಾಗಿ ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೆ. ಇದೇ ದೇವಸ್ಥಾನ. ಈಶ್ವರನ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪೀಸ್ಫುಲ್ ಫೀಲಿಂಗು. ಮಳೆನೂ ಬರ್ತಾ ಇದೆ ಲೈಟಾಗಿ. ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮನೆಗೆ ಹೋಗೋಣ ಬನ್ನಿ ಗೈಸ್. ಸೊ ಇವಾಗ ಮನೆಗೆ ಬಂದೆ. ನಂದು ಕೂದಲು ಇನ್ನೊಂಚೂರು ಡ್ರೈ ಆಗಬೇಕು. ಹೇಗಿತ್ತು ಇವತ್ತಿನ ದಿನ? ಫೇಸ್ ವಾಶ್ ಆಯಿತು, ಸ್ಕಿನ್ ಕೇರ್ ಮುಗೀತು, ಎಲ್ಲ ಆಯಿತು. ಕೂದಲು ಒಂದು ಸ್ವಲ್ಪ ಡ್ರೈ ಆಗಬೇಕು. ಆ್ಯಂಡ್ ಇಲ್ಲಿ ಒಂದು ಪಿಂಪಲ್ ಆಗ್ತಾ ಇದೆ ನನಗೆ. ಯಾಕಾಗುತ್ತೆ ಇದೆಲ್ಲ? ಓಕೆ ಗೈಸ್, ಆ್ಯಂಡ್ ಐ ಹ್ಯಾವ್ ಅಷ್ಟೇ ಗೈಸ್. ಗೆಟಿಂಗ್ ಯೂಸ್ ಟು ವ್ಲಾಗ್ಸ್. ಗುಡ್ ನೈಟ್ ಗೈಸ್. ಟಾಟಾ ಬಾಯ್, ಸಿ ಯು. ಗೆಟಿಂಗ್ ಯೂಸ್ಡ್ ಅಲ್ವಾ ಮೋಟಿ? ನಿಂಗೇನು ಅನಿಸ್ತಿದೆ? ವಿಯರ್ಡ್ ಫೀಲ್ ಅನಿಸ್ತಿದ್ಯಾ? ಖುಷಿ ಯಾಕೆ? ನಿಂಗೆ ಯಾಕದು ಏನು ಅನಿಸ್ತಿದೆ ಅಂದರೆ ಖುಷಿ ಆಗ್ತಿದೆ ಅಂದರೆ. ಖುಷಿ ಪಡಪ್ಪ. ಇನ್ನೊಂದು ಅಸೈನ್ಮೆಂಟ್ ಅಂತ ಮಾತ್ರ ತರಬೇಡ. ಯಾರಾದರೂ ಇವ್ರು ಟೀಚರ್ಸ್ ನನ್ನ ವ್ಲಾಗ್ಸ್ ಏನಾದರೂ ನೋಡ್ತಿದ್ರು ನೋಡಿ ಮೋಟಿ ಎಲ್ಲ ನನ್ನ ಕೈಲೇ ಬರ್ಸೋದು. ಹೇಳು, ಉತ್ತರ ಕೊಡು. ನೋ ವರ್ಡ್ಸ್. ಇವತ್ತು ಸಕ್ಸಸ್ಫುಲಿ ನಾನು ವರ್ಕೌಟ್ ಮಾಡೋದ್ರಿಂದ ತಪ್ಪಿಸ್ಕೊಂಡಿದ್ದೀನಿ. ಸೊ ಟುಮಾರೋ 2 ಸರಿ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂಚೂರು ಕೈ ನೋವು ಕಡಿಮೆ ಆಗಿ ನನ್ನ ಬಾಡಿ ಸಪೋರ್ಟ್ ಮಾಡಿ ಮತ್ತೆ ತಲೆ ಸುತ್ತ ಬರ್ತಾ ಇದ್ರೆ ಮಾಡ್ತೀನಿ ಅಷ್ಟೇ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಬೈ ಬೈ.